ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತು ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ನಾನು ಈಚೆ ಬಂದು ವ್ಲಾಗ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯೂಶ್ವಲಿ ಎಲ್ಲರೂ ಆಲ್ಮೋಸ್ಟ್ ಸಮ್ಟೈಮ್ಸ್ ಅದು ಹೇಳ್ತಾ ಇರ್ತೀರಾ, ಏನಂದರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ. ಹಾಗಾಗಿ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಇವತ್ತು ನಂದು ಒಂದು ಸ್ವಲ್ಪ ಬ್ಯುಸಿ ಡೇ ಆಗಿತ್ತು. ಇವತ್ತು ನಾನು ಟೈಲರ್ ಶಾಪ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬ್ಲೌಸ್ ಕಲೆಕ್ಟ್ ಮಾಡೋದಿತ್ತು ನಮ್ಮ ಅತ್ತೆದೆಲ್ಲ. ಅದು ವರ್ಕ್ಗೆಲ್ಲ ಕೊಟ್ಟಿದ್ವಿ. ಸೊ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತು ಜಾಹ್ನವಿ ಅವರ ಶಾಪಿಗೆ ಹೋಗಬೇಕಾಗಿತ್ತು. ಅಲ್ಲಿ ನಾನು ಆರ್ಡರ್ ಮಾಡಿರೋ ಸ್ಯಾರೀಸ್ ಬಂದಿತ್ತು. ನಮ್ಮ ರಿಲೇಟಿವ್ಸ್ದು ಎಲ್ಲರದು ಹೋಲ್ ನಂದು ಒಬ್ಳದೆಲ್ಲ ಆಲ್ಮೋಸ್ಟ್ ರಿಲೇಟಿವ್ಸ್ ಎಲ್ಲ ಸ್ಯಾರಿ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಜಾಹ್ನವಿ ಸ್ಯಾರಿ ರೆಡಿ ಅದೇ ಪಿಂಕ್ ನಾನು ಹೇಳಿದ್ದೆ. ಆರೆಂಜ್ ಪಿಂಕ್. ನಾನು ಅದು ಒಂದೇ ಒಂದು ಸಾರಿ ಪಿಂಕ್ ಮಿಕ್ಕಿದೆಯಲ್ಲ ಅಲ್ಲಿ ನನಗೆ ಕನ್ಫ್ಯೂಸ್ ಆಯಿತು. ತುಂಬ ದಿವಸ ಆಯಿತು ಸ್ಯಾರಿ ಓಪನ್ ಮಾಡಿದಾಗ ರೋಲಿಂಗ್ ಪ್ರೆಸ್ ಆದಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಗ್ರ್ಯಾಂಡಾಗಿ ಕಾಣುತ್ತೆ. ಹಬ್ಬಕ್ಕೆಲ್ಲ ಕಲೆಕ್ಷನ್ಸು ಆಲ್ರೆಡಿ ಹಬ್ಬಕ್ಕೆ ಬಂದಿದೆ ಕಲೆಕ್ಷನ್ಸು. ನಾಳೆ ಒಂದು ಸೇಲ್ ಬೇರೆ ಹೋಗ್ತಾ ಇದ್ದೀವಿ. ಹೌದಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀಟಾಗಿ ಫುಲ್ ಮಾಡಿಬಿಡ್ತೀನಿ ನಾನು. ಇದು ನೀವು ಕಸ್ಟಮೈಸ್ ಮಾಡಿದ್ದು ಲೈಟ್ ಪಿಂಕಿಗೆ ಪಲ್ಲು ಬರುತ್ತೆ. ಜಾರ್ಜೆಟ್ ಆದ್ರೂ ನಿಮಗೆ ಬ್ಲೌಸು ಗ್ರ್ಯಾಂಡ್ ಬರುತ್ತೆ. ಬ್ಲೌಸ್ ಇದು ನಿಮ್ಮದು ಫಸ್ಟ್ ಕಲೆಕ್ಷನ್. ಆ್ಯಕ್ಚುಲಿ ನಾನು ಕ್ಯೂರಿಯಸ್ ಆಗಿದೆ ಯಾವ ಥರ. ಬಟ್ ತುಂಬ ಜನಕ್ಕೆ ಈ ಸೈಡ್ ಇಷ್ಟ ಆಗ್ತಿದೆ. ಹೌದಾ? ನಾನು ತೋರಿಸ್ತಾ ಇದ್ದೀನಿ ಬಂದಿದ್ದವ್ರಿಗೆಲ್ಲ. ನಮ್ಮ ಚಿಕ್ಕಮ್ಮಗೂ ತುಂಬಾ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್. ಬಿಕಾಸ್ ಇದು ಕಾಮನ್ ನೋಡಿರ್ತಾರೆ. ಈ ಕಾಂಬಿನೇಷನ್ ಹೌದು, ಸರ್ಚ್ ಮಾಡಿ ಮಾಡಿ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿದೆ. ನಮ್ಮ ಚಿಕ್ಕಮ್ಮನು ಬಂದಿದ ತಕ್ಷಣ ನೋಡಿದ್ರು. ಫುಲ್ ವೈಟ್ ಗಿಂತ ಹಾಫ್ ವೈಟ್ ಪ್ಲಾನ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ. ಹೌದು, ನಾನು ನೀವು ಅದೆಷ್ಟು ಡಿಸ್ಕಸ್ ಮಾಡ್ತೀವಿ. ಒಂದು ಸ್ಯಾರಿ ಮಾಡಿಸ್ಬೇಕು. ಹೌದು ನೋಡಿ, ಇದು ಬ್ಲೌಸ್ ಬರುತ್ತೆ. ಇದು ಬ್ಲೌಸ್ ಚೆನ್ನಾಗಿ ಕಾಣುತ್ತೆ ಆಫ್ಟರ್ ಸ್ಟಿಚ್. ಹೌದು, ಒಂಥರ ಪಿಸ್ತಾನು ಅಲ್ಲ, ಒಂಥರ ಚೆನ್ನಾಗಿದೆ. ಬಟ್ ಅಂದ್ರೆ ಇದು ಕ್ರೇಪ್ ಮೇಲೆ ಬೇರೆ ಕಲರ್ ಬಂದಿರಬಹುದು. ಅಂಡ್ ಲೈಟಿಂಗಿಗೂ ವೇರಿ ಆಗುತ್ತೆ. ನನ್ನ ಹತ್ರ ಇಲ್ಲೇ ಇರೋದ್ಕಿಂತ ಡಿಫ್ರೆಂಟ್ ಆಗಿ ಅನಿಸ್ತಿದೆ. ಹೌದು, ನಿಮ್ಮ ಹತ್ರ ಇಲ್ಲ ಈ ಕಲರ್ಸ್ ಇಲ್ಲ. ಅದು ನಿಮ್ದು ಬ್ಲೌಸು ನೋಡಿ ಯಾವುದು ನಿಮ್ಮ ಹತ್ರ ಆಲ್ರೆಡಿ ಇದೆ, ಯಾವುದಿಲ್ಲ ಅಂತ. ಕ್ರೇಪ್ಸ್ ಅಲ್ಲಿ ಇದಿದೆ ನೋಡಿ. ಇದು ನಮ್ಮ ಅತ್ತೆ ಫಸ್ಟ್ ಬೈ ಮಾಡ್ತಾ ಇರೋದು, ಹಂಗಾಗಿ ಅವ್ರಿಗೆ ಹೌದಾ? ಈ ಲೈಟ್ ಶೇಡ್ ಇಲ್ಲ ಬಿಡಿ. ಅವ್ರ ಹತ್ರ ಲೈಟ್ ಶೇಡ್ ಇಲ್ಲ. ಸೊ ಹಂಗಾಗಿ ಅಂಡ್ ಬ್ಲೌಸ್ ನಿಮಗೆ ಇದು ರಿಚ್ ಗ್ರ್ಯಾಂಡ್ ಬರುತ್ತೆ. ಅಂಡ್ ಆಲ್ ಓವರ್ ದ ಸಾರಿ ಇದು ಸಡನ್ ಆಗಿ ನೋಡಿದ್ರೆ ಶಿಫಾನ್ ಅನ್ಸುತ್ತೆ ಲೈಕ್ ಕಲರ್ಗೆ. ಬಟ್ ಜಾರ್ಜೆಟ್ ಫ್ಯಾಬ್ರಿಕ್, ಬ್ಲೌಸು ಗ್ರ್ಯಾಂಡ್ ಇದೆ, ಪಲ್ಲುನು ರಿಚ್ ಪಲ್ಲು ಬಂದಿರೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ. ಹೌದು, ಆಲ್ಮೋಸ್ಟ್ ಎಲ್ಲ ವರಮಹಾಲಕ್ಷ್ಮಿಗೆ ಸ್ಯಾರಿ ಶಾಪಿಂಗ್ ಇದು. ಹೌದಾ? ನೈಸ್. ನಾನು ಅದೇ ಕಂಚಿಯಲ್ಲಿ ನಿಮಗೆ ತೋರಿಸ್ತೀನಿ ಒಂದು 2-3. ತಂದ್ರಾ? ಇದೊಂದು ನಿಮ್ಮ ಸರಿ. ನನಗೊಂದು ಇದು ಕ್ಯೂರಿಯಸ್ ಇತ್ತು, ಯಾಕಂದರೆ ನಾನು ಯಾವಾಗಲೂ ಯೂಶಲಿ ಪ್ಲೇನ್ ಮಾಡಿಸ್ಕೊಂಡಿದ್ದೆ. ಒಂದು ಮಾತ್ರ ಕ್ರೇಪ್ ಮಾಡಿಸಿದ್ದೀನಿ ನಾನು. ಹೌದೌದು, ಬ್ಲೌಸ್ ಬ್ರ್ಯಾಂಡ್ ಜಾಸ್ತಿ ಆಗಲಿಲ್ಲ. ಇದು ಒಂದು ಇದು ಅಕ್ಕಗೆ ಇಷ್ಟ ಆಗ್ಬೋದು ಅನ್ಸುತ್ತೆ. ಅದು ಯೂಶಲಿ ನಾವು ಫೋಟೋದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ರಿಚ್ ಆಗಿ ಅನ್ಸುತ್ತೆ ಇದು. ಹೌದು, ವೇರ್ ಮಾಡಿದ್ಮೇಲೆ ಅಂತೂ ಇದು ನೀವು ಹಾಕಿದ್ರಿ ಅಲ್ಲ, ತುಂಬಾ ಚೆನ್ನಾಗಿದೆ ಬಿಡಿ ಅದು. ಆಕ್ಚುಲಿ ಅದು ನಾನು
ತರ್ಸ್ಕೊಂಡಿದ್ದು ನನಗೆ ಅಂತ ಪರ್ಪಲ್ನ. ನಾನು ಪಿಂಕ್ ಅಂತ ಅನ್ಕೊಂಡು ನನಗೆ ಪಿಂಕ್ ಯೂಶಲಿ ಕಾಮನ್ ಆಗೋಯ್ತು ಅಂದ್ಬಿಟ್ಟು. ಇಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು ಪರ್ಪಲ್. ಅದು ಲೈಟ್ ಇಂದ ಡಾರ್ಕ್ ಬೇರೆ ಹೋಗುತ್ತಲ್ಲ ಶೇಡ್. ಹೌದು. ಪಲ್ಲು ಬರುತ್ತೆ. ಲೈಟ್ ಅಲ್ಲಿಂದ ಬರುತ್ತಲ್ಲ, ನಾವು ಲೈಟಿಗೆ ಆಯ್ತು ಅಂತಿರ್ಬೋದೇನೋ. ಅದೇ ಇದು ನಮ್ಮ ಅತ್ತೆಗೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇದು. ಸೊ ನೋಡೋಣ ನೆಕ್ಸ್ಟ್. ನನಗಿದು ಅವತ್ತು ನೋಡ್ತಾ ಅವ್ರಿಗೂ ಅಷ್ಟೇ ಇದು ರೆಡ್ ಬ್ರೈಟ್ ಆಗಿ ಕಾಣಿಸುತ್ತೆ ಅವ್ರು ಫೇರ್ ಆಗಿರೋದಕ್ಕೂ. ಅದೇ ಇದು ಬ್ಲೌಸು ನೀವು ಇಲ್ಲ ನಿಮ್ಮ ಅತ್ತೆ ಯಾರಾದ್ರೂ ಮಾಡ್ಕೊಳ್ಬೋದು. ಇದು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಬಂದಿದೆ. ಈ ಕಲರ್ ಕಾಂಬಿನೇಷನ್ನೇ ಚೆನ್ನಾಗಿ ಅನ್ಸುತ್ತೆ. ಟ್ರೆಂಡಲ್ ಇದೆ ಈ ಕಾಂಬಿನೇಷನ್. ಹೌದು, ಈ ಕಲರ್ ಕಾಂಬಿನೇಷನ್ ಆಲ್ಮೋಸ್ಟ್ ಎಲ್ಲಾ ಸ್ಯಾರೀಸ್ ಅಲ್ಲೂ ಈ ಕಲರ್ ಕಾಂಬಿನೇಷನ್ ಬರ್ತಿದೆ. ನನಗೆ ಎಸ್ಪೆಷಲಿ ಏನಂದರೆ ನನಗೆ ಸಾಫ್ಟ್ ಆಗಿದ್ರೆ ಸ್ಯಾರಿ ಚೇಂಜ್ ಮಾಡೋದಕ್ಕೆಲ್ಲ ಇದು ಖಾಲಿಯಾಗಿ ಮತ್ತೆ ಈ ಕಲರ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಹೌದು, ಇದು ಇದು ಅದು ವರಮಹಾಲಕ್ಷ್ಮಿಗೆ ಅಂತ ಸ್ಟಾಕ್ ಮಾಡಿದೀವಿ. ಬಾರ್ಡ್ರು ಇರೋದ್ರಿಂದ ಆಲ್ಮೋಸ್ಟ್ ಹೋಗುತ್ತೆ. ಇವಾಗ ಸ್ವಲ್ಪ ಈ ಕಲರು ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಎರಡು ಕಲರ್ ಅಲ್ಲ. ಈ ಥರ ಕ್ರೇಪ್ಸಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸು ಬಂದಿದೆ. ಈ ಫ್ಯಾಬ್ರಿಕ್ ತುಂಬ ಸಾಫ್ಟ್ ಬರುತ್ತೆ. ಹೌದು, ಚೆನ್ನಾಗಿದೆ. ಅಂದರೆ ಯೂಶಲಿ ಇದು ಇದರಲ್ಲಿ ಬರ್ತಾಯಿತ್ತು ಅನಿಸುತ್ತೆ, ಮೊಡಾಲಲ್ಲಿ ಬರ್ತಿತ್ತು. ಬಟ್ ಫ್ಯಾಬ್ರಿಕ್ ಕ್ರೇಪ್ ಬರುತ್ತೆ. ಕ್ರೇಪಿಗೆ ಬಾರ್ಡರ್ಸ್ ಕಲರ್ ಚೇಂಜ್ ಆಗಿ ಬಾಡಿ ಪ್ಯಾಟರ್ನು ಹೌದು ತುಂಬ ಸಾಫ್ಟ್ ಇದೆ, ತುಂಬ ಸಾಫ್ಟ್ ಇದೆ. ಆಮೇಲೆ ಈ ಥರ ಚೆಕ್ಸ್ ತುಂಬ ಇವಾಗ ಟ್ರೆಂಡಲ್ಲಿ ಇದೆ, ವಿಂಟೇಜ್ ಥರ. ಸೊ ಹಾಗಾಗಿ ಎನಿ ಕಲರ್ ಅಂತೂ ಬ್ರೌನ್ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ. ಕಂಚಿ ಸಿಲ್ಕಲ್ಲೂ ತರಿಸಿದ್ರಾ? ಕಂಚಿಯಲ್ಲೂ ಇದು ಹಾಫ್ ಆ್ಯಂಡ್ ಹಾಫ್ ಬರುತ್ತಾ? ಇದು ಯಾವುದು? ಇದು ಅದು ಫ್ಲೋರಲ್ ಹಾಫ್ ಆ್ಯಂಡ್ ಹಾಫ್ ಪ್ಯಾಟರ್ನ್ ಬರುತ್ತೆ ಈ ಥರ. ಓಕೆ, ಇದೆಲ್ಲ ಬಡ್ಜೆಟ್ ರೇಂಜ್ ಬರುತ್ತೆ. ಕಂಚಿ ಸಿಲ್ಕಲ್ಲೂ ಈ ಥರ ಇನ್ನೂ ಕಲೆಕ್ಷನ್ ಬರೋದಿದೆ. ಇನ್ನೂ ಕಲೆಕ್ಷನ್ ಬರೋದಿದೆ. ಈಗ ಬಂದಿರೋದು ಕೆಲವುದು ಮೀನಾಕರಿ ಬಂದು ಇಶ್ಯೂನು ಬರುತ್ತೆ. ಪ್ಯೂರು ವಿತ್ ಸಿಲ್ಕ್ ಮಾರ್ಕ್ ಇದೆಲ್ಲ. ಈ ಕಲರ್ ಅಂತೂ ಈ ಥರ ಬೆಂಟೆಕ್ಸ್ ಅಲ್ಲಿ ಕಲರ್ ಕಾಂಬಿನೇಷನ್. ಇದು ಸ್ಕರ್ಟ್ ಬಾರ್ಡರ್ ಅಂತ ಹೇಳ್ತಾರೆ. ಸೊ ದೊಡ್ಡ ಬಾರ್ಡರ್ ಬರುತ್ತೆ. ಇದೆಲ್ಲ ಸಾಫ್ಟ್ ಸಿಲ್ಕಲ್ಲಿ ಬರುತ್ತಾ? ಇಲ್ಲ, ಇದು ಪ್ಯೂರ್ ಸಿಲ್ಕ್ ನಿಮಗೆ. ಇದು ಪ್ಯೂರ್ ಫುಲ್ ಹ್ಯಾಂಡ್ಲೂಮ್ ಬರುತ್ತೆ ನಿಮಗೆ ಈ ಥರ. ಇದು ಸಿಂಗಲ್ ಸೈಡ್ ಬಾರ್ಡರ್ ಬರುತ್ತೆ. ಒಂದು ಸೈಡ್ ಅಷ್ಟೇ ಬಾರ್ಡರ್ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ ಪ್ಲೇನ್ ಇರುತ್ತೆ. ಬಟ್ ಈ ಕಲರ್ ಕಾಂಬಿನೇಷನ್ ತುಂಬಾನೇ ವಿಂಟೇಜ್ ಆಗಿದೆ. ಹೌದು, ಅದು ಅಷ್ಟೇ. ಇದು ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಇದ್ದಾಗ ಲುಕ್ಸ್ ಡಿಫ್ರೆಂಟ್. ಇದು ಒಂದು ಕಾಂಬಿನೇಷನ್. ಸ್ಯಾರಿ ಪೂರ್ತಿ ನಿಮ್ಗೆ ಈ ಥರ ಚೆಕ್ಸ್ ಬರುತ್ತೆ. ತುಂಬ ಪ್ರೀತಿ ಆಗಿದೆ ಈ ಕಲರ್ ಕಾಂಬಿನೇಷನ್. ಪಿಸ್ತಾಗೆ ಪಿಂಕ್ ಬಂದಿದೆ. ಅದು ಲೈಟ್ ಲ್ಯಾವೆಂಡರ್ ಲೈಟ್ ತಗೊಂಡಿದ್ನಲ್ವಾ? ಹೌದು, ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡ್ರೇಪ್ ಮಾಡಿದೆ. ಅದು ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ರಷ್ಯನ್ ಸಿಲ್ಕ್ ಫ್ಯಾಬ್ರಿಕ್ ಬಟ್ ಶೈನಿಂಗ್ ಡಿಸೈನ್ ಬೇರೆ. ಡಿಸೈನ್ ಮತ್ತೆ ಕಲರ್ಸ್ ಈಗ ಪೇಸ್ಟಲ್ ಶೇಡ್ಸ್ ಮೇಲೆ ಆ ಶೈನ್ ವೇರಿ ಆಗುತ್ತೆ. ಹೌದು, ಡಾರ್ಕ್ ಶೇಡ್ಸ್ ಮೇಲೆ ಶೈನ್ ವೇರಿ ಆಗುತ್ತೆ. ಪೇಸ್ಟಲ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಹೌದು, ನಮಗೆ ಲೈಟ್ ಶೇಡ್ ವೇರ್ ಮಾಡಿದಾಗ. ಹೌದು, ಈ ಥರ ಟೇಬಲ್ ಡೈನ್ ಅಂತ ಬರುತ್ತೆ. ಬ್ಲೌಸ್ ಈ ಥರ ಬರುತ್ತೆ. ಇದರಲ್ಲಿ ಕಲರ್ಸ್ ಸಿಗುತ್ತೆ ನಿಮಗೆ. ಬಾಂದಿನಿಯಲ್ಲಿ ಇನ್ನ ಸ್ಟಾಕ್ಸ್ ಇದೆ ಅಲ್ವಾ? ಕಲರ್ ಬಾಂದಿನಿಯಲ್ಲಿ ನಿಮಗೆ ಪ್ಯೂರ್ ಗಜ್ಜಿ ಬರುತ್ತೆ, ಪ್ಯೂರ್ ಗಜ್ಜಿ ಸಿಲ್ಕು. ಆಮೇಲೆ ಇವಾಗ ನೀವು ತಗೊಂಡಿದ್ರಲ್ಲ ಬಾಂದಿನಿ, ಅದರಲ್ಲೇ ಕಲರ್ ಬೇರೆ ಕಲರ್
ಪ್ಯೂರ್ ಇದು ಫೀಲೇ ಗೊತ್ತಾಗುತ್ತೆ. ಯೂಶಲಿ ಅಲ್ಲಿ ನಾರ್ಮಲ್ಲು ಬರುತ್ತೆ ಸೆಮಿ, ಬಟ್ ಪ್ಯೂರಲ್ಲಿ ಇದರಲ್ಲೇ ನಿಮಗೆ 3 ವೆರೈಟೀಸ್ ಬರುತ್ತೆ ಪ್ರೈಸ್ ರೇಂಜು. ಓಕೆ. ಇನ್ನೊಂದೇನು ಹೇಳ್ಬೇಕಂದ್ರೆ ಕ್ರೇಪ್ ಸ್ಯಾರೀಸಲ್ಲೂ ಮೈಸೂರು ಸಿಲ್ಕಲ್ಲಿ ಏನಿದೆ ಅದನ್ನು ಡೈಯಿಂಗ್ ಮಾಡಿಸ್ಕೊಡ್ತಾರೆ, ಯಾವ ಕಲರ್ ಬೇಕೋ ಆ ಕಲರ್. ಇವಾಗ ನಾವು ಎಷ್ಟೊಂದು ಕಡೆ ನೋಡಿರ್ತೀವಿ, ಇವಾಗ ನಮಗೆ ಸೇಮ್ ಕಲರ್ ಸಿಕ್ಕಿರಲ್ಲ. ಶಾಪ್ಗೆ ಹೋದರೆ ನಾವು ಅದು ಏನಿದೆಯೋ ಅದೇ ತೊಗೊಂಬಂದಿರಬೇಕಾಗುತ್ತೆ, ಒಂದು ಪರ್ಟಿಕ್ಯುಲರ್ ಕಲರ್ ಅಂತ ಅಂದ್ಕೊಂಡಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನಾವು ಡೈ ಮಾಡಿಸ್ಕೋಬೋದು. ಅದು ನಮಗೆ ತುಂಬಾ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಜಾಹ್ನವಿ ಹತ್ರ. ಆಲ್ಮೋಸ್ಟ್ ನಾವು ನಮ್ಮ ಕ್ಲೋಸ್ ಸರ್ಕಲ್ ಏನಿದೆ ನಾವೆಲ್ಲ ಜಾಹ್ನವಿ ಹತ್ರನೇ ಬೈ ಮಾಡೋದು. ನಾನು ನನ್ನ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ನಾವಿವಾಗ ಆರ್ಡರ್ ಮಾಡಿರೋ ಸ್ಯಾರೀಸ್ ಎಲ್ಲ ಬಂದಿದೆ, ಸೊ ಹಾಗಾಗಿ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸಿಲ್ಕ್ ಮಾರ್ಕು ಆ್ಯಂಡ್ ಎಲ್ಲ ಸ್ಯಾರೀಸು ನಿಮಗೆ ಈ ಕಲರ್ ಅಂತ ತುಂಬ 80 ಇಂದ 120 140 ಇದೆಲ್ಲ ನಿಮಗೆ ಕಲರ್ ಕಾಂಬಿನೇಷನ್ ಟ್ರಾನ್ಸ್ಪರೆಂಟ್ ಇಲ್ಲ, ಇದು ಟ್ರಾನ್ಸ್ಪರೆಂಟ್ ಇಲ್ಲ. ಮತ್ತು ಇದೆ ವೆರೈಟೀಸು ನಿಮಗೆ ಪೈಪಿಂಗ್ ಬಾರ್ಡರ್ ಬೇಕಂದ್ರೆ ಪೈಪಿಂಗ್ ಬಾರ್ಡರ್ ಬರುತ್ತೆ, ಬಾರ್ಡರ್ಲೆಸ್ ಬೇಕಂದ್ರೆ ಇದು ಇವಾಗ ಫುಲ್ ಟ್ರೆಂಡಿಂಗ್. ಇವಾಗ ಜರಿ ಇದು ಪಲ್ಲು ಈ ಪಿಂಕ್ ಬರುತ್ತಾ ಇಲ್ಲ ಮಿಡಲ್ ಅಲ್ಲಿ ಬರುತ್ತೆ? ಇಲ್ಲ ಪಲ್ಲು ಪಿಂಕ್ ಬರುತ್ತೆ, ಪಾಟ್ಲಿ ಪಲ್ಲು. ಫುಲ್ ಬಾಡಿ ಎಲ್ಲ ಗ್ರೀನ್ ಅಲ್ಲೇ, ಬಾಡಿ ಎಲ್ಲ ಈ ಸಿ ಬ್ಲೂ ಬಂದು ಸಿ ಗ್ರೀನ್ ಬಂದು ಪಲ್ಲು ಮತ್ತೆ ಬ್ಲೌಸು ಕಾಂಟ್ರಾಸ್ಟ್ ಬರುತ್ತೆ ಆ ಥರ. ಇದೊಂದು ತೋರಿಸ್ತೀನಿ ಬಿಕಾಸ್ ಇಟ್ ಇಸ್ ಡಿಫ್ರೆಂಟ್. ಇದಕ್ಕೆ ರಿಚ್ ಪಲ್ಲು ಬರುತ್ತೆ, ಈ ಥರ ಪಲ್ಲು ಬರುತ್ತೆ. ಹೌದು, ಇದು ಅಷ್ಟೇ ಡಿಫ್ರೆಂಟ್ ಆಗಿದೆ ಬುಟ್ಟ. ಆ್ಯಂಡ್ ಇದು ನಿಮಗೆ ಬ್ಲೌಸ್ ಬರುತ್ತೆ. ಬ್ಲೌಸ್ ಪ್ಲೇನಲ್ಲೇ ಇರುತ್ತೆ, ಪಿಂಕ್ ಇರುತ್ತೆ. ಲೈಕ್ ತುಂಬ ಟ್ರೆಡಿಷನಲ್ ಬೇಡ, ಸ್ವಲ್ಪ ಫ್ಯಾನ್ಸಿ ಆಗಿ ಅನ್ಸ್ಬೇಕು, ಬಟ್ ಸಿಲ್ಕಲ್ಲಿ ಬೇಕು ಅಂದರೆ ಅವಾಗ ಬಾರ್ಡರ್ಲೆಸ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹೌದು, ಇದು ಟ್ರೆಡಿಷನಲ್ ಪ್ಯಾಟರ್ನ್. ಹೌದು, ಚೆಕ್ಸ್. ಇದು ಬಾರ್ಡರ್ ನೋಡಿದ್ರೇನೆ ಗೊತ್ತಾಗ್ತದೆ. ಇದು ಮತ್ತೆ ಇದು ಅಷ್ಟೇ. ಹೌದು, ಇದು ಅಷ್ಟೇ. ಇದು ಈ ತರ ಪ್ಯಾಟರ್ನ್. ಇದೆಲ್ಲ ನಿಮಗೆ ಡಿಫರೆಂಟ್. ಫುಲ್ ಹಾಫ್ ಅಂಡ್ ಹಾಫ್. ಇದು ಫುಲ್ ಹಾಫ್ ಅಂಡ್ ಹಾಫ್ ಬರುತ್ತೆ. ಇದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಬರುತ್ತೆ. ಎಲ್ಲ ಕಲರ್ ಆಪ್ಷನ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಇಲ್ಲ, ಸೆಕೆಂಡ್ ಟೈಮ್. ನೋಡು, ಚಿನ್ಸ್ಕಾ ನಮ್ಮನೇಲಿ ಇವತ್ತು ನಮ್ಮ ದೊಡ್ಡತ್ತೆ, ಅಜ್ಜಿ, ಇಂಚರ ಮತ್ತು ನಮ್ಮ ದೊಡ್ಡತ್ತೆ ಸಿಸ್ಟರ್ ಅವರೆಲ್ಲರೂ ಬಂದಿದ್ರು. ಮಮ್ಮಿ ಎಲ್ಲರೂ ತುಂಬ ದಿನವೇ ಆಗಿತ್ತು. ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಅಂದ್ಬಿಟ್ಟು ಹಾಗೆ ನಮ್ಮ ಮನೆ ಹತ್ರ ಬಂದಿದ್ದರು. ಇವತ್ತು ನಾನು ಎಲ್ಲರಿಗೂ ಅಡುಗೆ ಎಲ್ಲ ಮಾಡಿದ್ದೆ. ಸ್ವಲ್ಪ ಬ್ಯುಸಿ, ಅದೇ ನಾನು ಹೇಳ್ತಾ ಇದ್ದಿದ್ದು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಂತ. ನಾನಿವತ್ತು ಒಂದು ಸಿಂಪಲ್ಲಾಗಿಯೇ ಮಾಡಿದೆ. ವೆಜ್ ಅನ್ನ, ಬೇಳೆ ಸಾರು, ಮುದ್ದೆ ಮತ್ತು ಗೋರಿಕಾಯಿ ಪಲ್ಯ, ಹೆಸ್ರುಬೇಳೆ ಮತ್ತು ಪಾಯಸ, ಬಜ್ಜಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ. ಎಲ್ಲರೂ ಊಟ ಮಾಡಿಕೊಂಡು ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಎಲ್ಲರೂ ಊಟ ಮಾಡ್ಕೊಂಡು ಹೊರಟರು. ನಾನು ಆಮೇಲೆ ಸಾಯಂಕಾಲ ಇವತ್ತು ವೆಸ್ಟ್ ಸೈಡ್ಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಮೇನ್ ಥಿಂಗ್ ನಾನು ಕಿಡ್ಸಿಗೆ ಶಾಪಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ಕಿಡ್ಸ್ಗೆಲ್ಲ ಏನೂ ಸಿಕ್ಕಿಲ್ಲ. ಇವಾಗಂತೂ ಆಫರ್ ನಡೀತಾ ಇರೋದ್ರಿಂದ ಫುಲ್ಲು ಎಲ್ಲ ರಶ್ಶು ಮತ್ತು ಅಲ್ಲೆಲ್ಲ ನಾವು ನೀಟಾಗಿ ತೊಗೊಳಕ್ಕೆಲ್ಲ ಆಗೋಲ್ಲ. ಹಾಗಾಗಿ ಎಂಡ್ ಆಫ್ ದ ಡೇ ನನಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು ಫೈನಲಿ. ನನ್ನ ಹಸ್ಬೆಂಡ್ ಅಂತೂ ನನ್ನ ಶಾಪಿಂಗಿಗೆ ತುಂಬಾ ಸಪೋರ್ಟ್ ಮಾಡಿ ಅವರೇ ಎಲ್ಲನೂ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು. ಅಂದರೆ ಫ್ರೈಡೇ ಹೋಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು. ಸ್ಯಾಟರ್ಡೆ ಸಂಡೇ ಜಾಸ್ತಿ ಇರುತ್ತೆ ಅನಿಸುತ್ತೆ. ನಾನು ಸ್ವಲ್ಪ ಫುಟ್ವೇರ್ಗೆಲ್ಲ ಏನು ಹೋಗಿಲ್ಲ, ಲಾಸ್ಟ್ ಟೈಮೇ ತೊಗೊಂಡಿದ್ದೆ ಅಂದ್ಬಿಟ್ಟು ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.